ಹಲೋ ಫ್ರೆಂಡ್ಸ್, ನಾನು ಈ ದಿನ ಬಟರ್ ಚಿಕನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ರೈಸ್ಗೂ ಸಹ ತಿನ್ಬೋದು, ಚಪಾತಿ, ರೊಟ್ಟಿ, ದೋಸೆ ಎಲ್ಲಕ್ಕೂ ಸಹ ಮಾಡ್ಕೋಬೋದು. ಇದು ಬೇಕಾಗಿರುವ ಸಾಮಗ್ರಿಗಳು ನೋಡಿ. ಬಟರ್ ತಗೊಂಡಿದ್ದೀನಿ. ನಂತರ ಇಲ್ಲಿ 3/4 kg ಅಷ್ಟು ಚಿಕನ್ ಇದೆ. ಇದನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಉಪ್ಪು ಹಾಕಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಂತರ ಶುಂಠಿ, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿದ್ರೆ ಹಾಕಿಲ್ಲ ಅಂದರೆ ಇಲ್ಲ, ಸಾಂಬಾರು ಸೊಪ್ಪು ಹಾಕಿ. ನಂತರ ಧನಿಯಾ ಪುಡಿ, ಅಚ್ಕಾರದ ಪುಡಿ, ಅರಿಶಿನ ಪುಡಿ ಮತ್ತು ಇವೆಲ್ಲ ಮಸಾಲೆ ಐಟಮ್ಸ್ಗಳು ಇಟ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಅದೇ ಹೂವು ಮತ್ತು ಒಂದು ಏಲಕ್ಕಿ, ಇವೆಲ್ಲ ಸಹ ಇಟ್ಕೊಂಡಿದ್ದೀನಿ. ನಂತರ ಸೋಂಪು ಒಂದು 1/4 ಸ್ಪೂನ್ ಅಷ್ಟೇ. ಮತ್ತು ಗೋಡಂಬಿ, ನಿಮಗೆ ತುಂಬ ಜನರು ಬೇಕು ಅಂದರೆ ಜಾಸ್ತಿ ಗೋಡಂಬಿ ಹಾಕೊಳ್ಳಿ. ನಾನು ಒಂದು 2 ಮಾಡ್ತಾಯಿದ್ದೀನಿ. ಹಾಗಾಗಿ ಅಂದರೆ ಚಿಕನ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಯಿತು, ಅದು ತೆಗಿತೀನಿ, ಇವಾಗ ತೋರಿಸ್ತೀನಿ. ನಂತರ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಇಷ್ಟೆಲ್ಲ ಬೇಕು. ಮತ್ತು ಉಪ್ಪು, ನೀರು ಇವೆಲ್ಲವನ್ನೂ ಸಹ ಸೇರಿಸ್ತೀನಿ, ಆವಾಗ ತೋರಿಸ್ತೀನಿ. ಈಗ ಇದನ್ನು ಚಿಕನ್ ನೆನೆಸಲಿಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಕನಿಷ್ಠ ಒಂದು 2 hours ಆದರೂ ನೆನೆಸ್ಬೇಕು. ನಿಮ್ಗೆ ಸಮಯ ಇಲ್ಲ ಅಂದರೆ 1 hour, half an hour ಆದರೂ ಸಹ ನೆನೆಸಿ. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ 1/4 ಸ್ಪೂನ್ ಅರಿಶಿನ ಪುಡಿ. ಖಾರದ ಪುಡಿ ಸ್ವಲ್ಪ 1/4 ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ನೆನೆಸಲೇಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅದು ಚೆನ್ನಾಗಾಗೋದಿಲ್ಲ. ಮೊಸರು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಸಹ ಮಿಕ್ಸ್ ಮಾಡಿ ಇಡ್ತೀನಿ. ಇದನ್ನು ಕನಿಷ್ಠ ಒಂದು 2 hours ನೆನೆಸಿಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾನು ಸ್ಟವ್ ಹಚ್ಚಿದ್ದೀನಿ, ಬಾಣಲೆ ಇಟ್ಟಿದ್ದೀನಿ. ಇದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿದ್ದೀನಿ, ಶುಂಠಿ ಹಾಕ್ತಾಯಿದ್ದೀನಿ, ಚಕ್ಕೆ, ಲವಂಗ ಮತ್ತು ಹೂವು ಮತ್ತು 1-2 ಏಲಕ್ಕಿ ಇವೆಲ್ಲನೂ ಸಹ ಹಾಕ್ತಾಯಿದ್ದೀನಿ. ಈರುಳ್ಳಿ ಸೇರಿಸಿದ್ದೀನಿ, ಹಸಿರು ಮೆಣಸಿನ್ಕಾಯಿ ಸೇರಿಸ್ತಾಯಿದ್ದೀನಿ, ಟೊಮೆಟೊ ಸೇರಿಸ್ತಾಯಿದ್ದೀನಿ. ಸ್ಪೂನು ಅಚ್ಕಾರದ ಪುಡಿ ಸೇರಿಸ್ತಾಯಿದ್ದೀನಿ, ಧನಿಯಾ ಪುಡಿ ಸೇರಿಸ್ತಾಯಿದ್ದೀನಿ, ಗೋಡಂಬಿ ಸೇರಿಸ್ತಾಯಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು, ಸಾಂಬಾರು ಸೊಪ್ಪು, ಅರಿಶಿನ ಪುಡಿ ಸೇರಿಸ್ತಾಯಿದ್ದೀನಿ. ನೀವು ತುಂಬ ಜನರಿದ್ದರೆ ಫ್ರೆಂಡ್ಸ್, ನಿಮ್ಮ ಮನೇಲಿ ಏನಾದರೂ ಗೋಡಂಬಿ ಇಲ್ಲ ಅಂದರೆ ಹುರ್ಗಡ್ಲೆ ಸಹ ಸೇರಿಸ್ಕೋಬೋದು. ಆಗಿದೆ, ಇದನ್ನು ನಾನು ಎಲ್ಲವನ್ನು ಸಹ ಇವಾಗ ಮಿಕ್ಸಿ ಮಾಡ್ತೀನಿ. ಇವಾಗ ರುಬ್ಬಿದ್ದೀನಿ, ರೆಡಿ ಆಯಿತು ಖಾರ. ನಂತರ ಇವಾಗ ನಾನು ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ. ಇವಾಗ ನೋಡಿ ಬಟ್ರ್ ಹಾಕ್ತಾಯಿದ್ದೀನಿ ಇದಕ್ಕೆ.
ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಬಾತೆಲೆ, ಇವಾಗ ಇಷ್ಟು ಸಾಕು. ಇದು ಸೀದೋಗೋದು ಬೇಡ. ಬಿಸಿರೋ ಚಿಕನ್ನ ಸೇರಿಸ್ತಾ ಇದ್ದೀನಿ. ಇದನ್ನೀಗೆ ಒಂದು 5 ಮಿನಿಟ್ಸ್ ಮುಚ್ತೀನಿ. ನಂತರ ಖಾರ ಎಲ್ಲ ಸೇರಿಸ್ತೀನಿ, ಅವಾಗ ತೋರಿಸ್ತೀನಿ. ಇವಾಗ ರುಬ್ಬಿರೋ ಖಾರ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸಾಕು, ಯಾಕಂದರೆ ಮೊದಲು ಉಪ್ಪು ಸೇರಿಸಿದ್ದೀನಿ, ಉಪ್ಪು ಹಾಕಿ ತೊಳೆದಿದ್ದೀನಿ, ಹಾಗಾಗಿ ಇವಾಗ ಇದು ರೆಡಿ ಆಯಿತು ಫ್ರೆಂಡ್ಸ್. ಇದನ್ನ ಮೀಡಿಯಮ್ ಉರಿನಲ್ಲಿ ಒಂದು 8 ಮಿನಿಟ್ ಬಿಡ್ತೀನಿ, ನಂತರ ಆಫ್ ಮಾಡ್ತೀನಿ. ಇವಾಗ ರೆಡಿ ಆಯಿತು. ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಬಟರ್ ಚಿಕನ್ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮತ್ತು ಇದು ಮನೆ ಮಂದಿಯವರು ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಖಾರ ಇರಲ್ಲ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಹಾಗೆ ನೀವು ಮಾಡಿ ಟೇಸ್ಟ್ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್.